ಟೆಕ್ಸ್ಟ್ ಬುಕ್ ಓದಿಲ್ದಂಗೆ ನಿಮ್ಗೆ ಗ್ರಾಮರ್ ರೂಲ್ಸ್ ಅರ್ಥ ಮಾಡಿಸ್ಲಾ. ಸೊ ಇವಾಗ ನೋಡಿ, ನಾನು ನಿಮಗೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟನ್ನು ಹೇಗೆ ಬಳಸಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಾನು ನೋಡ್ತಾ ಇರ್ಬೋದು, ನಾನು ಏನು ಮಾಡ್ತಾ ಇದ್ದೀನಿ, ಐ ರೀಡ್ ಅಂದರೆ ನಾನು ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀನಿ? ಐ ರೀಡ್ ಎ ಬುಕ್ ಅಂತ ಹೇಳಿಲ್ಲ ಅಂದರೆ ನಾನು ಏನು ಓದ್ತಾ ಇದ್ದೀನಿ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಸೆಂಟೆನ್ಸ್, ಐ ಯೂಸ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ? ಮೈ ಫೋನ್, ನಾನು ನನ್ನ ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಅಂತ ಹೇಳಿಲ್ಲ ಅಂದರೆ ಐ ಯೂಸ್. ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ನೆಕ್ಸ್ಟ್ ಏನು? ಐ ಸ್ಲೀಪ್ ಸೋಫಾ ಅಂತ ಹೇಳ್ತೀವಾ? ಇಲ್ಲ, ಅದು ತಪ್ಪು. ನಾವು ಹೇಳಬಾರ್ದು ಐ ಸ್ಲೀಪ್ ಸೋಫಾ ಅಂತ, ಅದು ತಪ್ಪು. ಓಕೆ. ನೆಕ್ಸ್ಟ್ ಏನು? ಐ ಸ್ಮೈಲ್, ನನ್ನ ನಗು. ಐ ಸ್ಮೈಲ್ ಅಂದ್ರೇ ಅದಕ್ಕೊಂದು ಕಂಪ್ಲೀಟ್ ಸೆಂಟೆನ್ಸು. ಓಕೆ. ನೆಕ್ಸ್ಟ್ ಏನು? ಐ ಓಪನ್ ನಾನು ಏನು ಓಪನ್ ಮಾಡ್ತಾ ಇದ್ದೀನಿ ಹೇಳಿ ನೋಡೋಣ? ನಾನು ವಿಂಡೋನ ಓಪನ್ ಮಾಡ್ತಾ ಇದ್ದೀನಿ. ಐ ಓಪನ್ ದ ವಿಂಡೋ ಅಂತ ಹೇಳಬೇಕು ನೀವು. ಓಕೆ. ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸೆಂಟೆನ್ಸ್, ಐ ಹೋಲ್ಡ್ ವಾಟ್? ಏನು ನಾನು ಹಿಡ್ದಿರೋದು? ಐ ಹೋಲ್ಡ್ ದ ರಿಮೋಟ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಆಕ್ಷನ್, ನಾನು ಏನು ಮಾಡ್ತಾ ಇದ್ದೀನಿ? ಒಂದು ಬ್ಯಾಗನ್ನು ಎತ್ತುತ್ತಾ ಇದ್ದೀನಿ. ನಾನು ಎತ್ತುತ್ತಾ ಇದ್ದೀನಿ ಏನನ್ನ? ಐ ಕ್ಯಾರಿ ದ ಬ್ಯಾಗ್. ಏನು ಮಾಡ್ತಾ ಇದ್ದೀನಿ ನಾನು? ಐ ಓಪನ್ ದ ಜಾಮಿಟ್ರಿ. ಓಪನ್ ಮಾಡ್ತಾ ಇರೋದು ದ ಜಾಮಿಟ್ರಿ. ಅರ್ಥ ಆಯ್ತಾ? ಸೊ ಇದರಲ್ಲಿ 2 ವರ್ಬ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಸೆಂಟೆನ್ಸ್. ಒಂದು ಓಪನ್ ಮಾಡಿದೆ ನಾನು, ಐ ಓಪನ್ ದ ಜಾಮಿಟ್ರಿ, ಆ್ಯಂಡ್ ಒನ್ ಐ ಕ್ಲೋಸ್ ದ ಜಾಮಿಟ್ರಿ. ನೆಕ್ಸ್ಟ್ ನಾನೇನು ಮಾಡ್ತಾ ಇದ್ದೀನಿ? ನಾನು ಕುತ್ಕೊತಾ ಇದ್ದೀನಿ. ಐ ಸಿಟ್ ದ ಸೋಫಾ ಅಂತ ಹೇಳ್ತೀವ? ಇಲ್ಲ, ಐ ಸಿಟ್ಟೇ ಒಂದು ಕಂಪ್ಲೀಟ್ ಸೆಂಟೆನ್ಸ್. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಡಂಬಲ್ಸನ್ನು ಎತ್ತುತ್ತಾ ಇದ್ದೀನಿ. ಐ ಲಿಫ್ಟ್ ದ ಡಂಬಲ್ಸ್. ಏನು ಲಿಫ್ಟ್ ಮಾಡಿದೆ ನಾನು? ದ ಡಂಬಲ್ಸ್. ಓಕೆ. ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗಬೇಕಂದ್ರೆ ನಾನು ಏನು ಲಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗತ್ತೆ ನೀವು. ಗೊತ್ತಾದರೆ ಕಮೆಂಟ್ ಮಾಡಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಸೀಯಿಂಗ್ ದ ಫೋನಾ ಅಥವಾ ಐ ಆಮ್ ವಾಚಿಂಗ್ ದ ಫೋನಾ? ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಐ ಹೋಪ್ ನಿಮ್ಗೆ ಇವತ್ತು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟನ್ನು ಹೇಗೆ ಬಳಸಬೇಕಂತ ಅರ್ಥ ಆಯಿತು.